ಟಿಕೆಟ್ ಬುಕಿಂಗ್ ಈಗ ಭಾರಿ ಸುಲಭ. ಟಿಕೆಟ್ಗಾಗಿ ಕೌಂಟರ್ಸ್ಗಳಲ್ಲಿ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಇನ್ನ ಬರೋದಿಲ್ಲ. ರೈಲ್ವೆ ಇಲಾಖೆಯ ಹೊಸ ಆ್ಯಪ್ನಿಂದ ಸಾಮಾನ್ಯ ಟಿಕೆಟ್ ಮಾಡಬಹುದು. ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ರೈಲು ಟಿಕೆಟ್ ಬುಕಿಂಗ್ ಇನ್ನು ಸುಲಭ. ರೈಲು ಟಿಕೆಟ್ ಕೌಂಟರ್ ಬಳಿ ಸರತಿ ಸಾಲಲ್ಲಿ ನಿಲ್ಲದೆ ಜನರಲ್ ಟಿಕೆಟ್ ಬೇಕಿದ್ರೆ ಅನ್ರಿಸರ್ವ್ಡ್ ಟಿಕೆಟ್ ಸಿಸ್ಟಮ್ ಮೊಬೈಲ್ ಆಪ್ ಅತ್ಯುತ್ತಮ ಆಯ್ಕೆಯಾಗಿದೆ. ಇದನ್ನ ಅಧಿಕೃತವಾಗಿ ರೈಲ್ವೆ ಇಲಾಖೆ ಸಿದ್ಧಪಡಿಸಿದೆ. ಅನೇಕ ರೈಲು ಪ್ರಯಾಣಿಕರು ಜನರಲ್ ಟಿಕೆಟ್ಗಳನ್ನ ಕಾಯ್ದಿರಿಸೋಕೆ ಈ ಅಪ್ಲಿಕೇಶನ್ ಅನ್ನ ನಿಯಮಿತವಾಗಿ ಬಳಸ್ತಾರೆ. ಈಗ ಹೊಸ ಅಪ್ಡೇಟ್ ಏನಂದ್ರೆ, ಈ ಅಪ್ಲಿಕೇಶನ್ ಮೂಲಕ ಸಾಮಾನ್ಯ ಟಿಕೆಟ್ಗಳನ್ನ ಬುಕ್ ಮಾಡೋಕೆ ಇಲ್ಲಿವರೆಗೆ ಕೆಲವು ಜಿಯೋ ಫೆನ್ಸಿಂಗ್ ನಿರ್ಬಂಧನೆಗಳಿದ್ವು. ಇವುಗಳನ್ನ ತೆಗೆದು ಹಾಕುತ್ತೇವೆ ಅಂತ ರೈಲ್ವೆ ಇಲಾಖೆ ತಿಳಿಸಿದೆ. ಯುಟಿಎಸ್ ಆಪ್ ಮೂಲಕ ಟಿಕೆಟ್ ಬುಕ್ ಮಾಡಿ. ಯುಟಿಎಸ್ ಆಪ್ ಮೂಲಕ ಸಾಮಾನ್ಯ ಟಿಕೆಟ್ ಬುಕಿಂಗ್ ಹೆಚ್ಚಿಸುವ ಉದ್ದೇಶದಿಂದ ಈ ಬದಲಾವಣೆ ಮಾಡಲಾಗಿದೆ. ಈ ಮೊದಲು ಉಪನಗರ ಪ್ರದೇಶಗಳಿಂದ ಈ ಆಪ್ ಮೂಲಕ ರೈಲ್ವೆ ಟಿಕೆಟ್ ಕಾಯ್ದಿರಿಸೋಕೆ 20 ಕಿಲೋಮೀಟರ್ ದೂರದ ಮಿತಿ ಇತ್ತು. ಉಪನಗರೇತರ ಪ್ರದೇಶಗಳ ಜನರಿಗೆ ಟಿಕೆಟ್ ಕಾಯ್ದಿರಿಸೋಕೆ 50 ಕಿಲೋಮೀಟರ್ ದೂರದ ಮಿತಿ ಇತ್ತು. ಅಂದ್ರೆ ಅಷ್ಟು ದೂರದಲ್ಲಿರೋ ರೈಲು ನಿಲ್ದಾಣಗಳ ಟಿಕೆಟ್ ಅನ್ನ ಕಾಯ್ದಿರಿಸಬಹುದಾಗಿದೆ. ಏನಿದು ಹೊಸ ನಿಯಮ? ಪರಿಷ್ಕೃತ ಹೊಸ ನಿಯಮಗಳ ಪ್ರಕಾರ ಈಗ ಅಂತಹ ಯಾವುದೇ ನಿರ್ಬಂಧವಿಲ್ಲ. ಅಂದ್ರೆ ಇನ್ಮುಂದೆ ನೀವು ಯುಟಿಎಸ್ ಆಪ್ ಮೂಲಕ ದೂರನ್ನ ಲೆಕ್ಕಿಸದೆ ಯಾವುದೇ ರೈಲ್ವೆ ನಿಲ್ದಾಣಕ್ಕೆ ಯಾವುದೇ ಟಿಕೆಟ್ ಬುಕ್ ಮಾಡಬಹುದು. ಆದ್ರೆ ಹೊಸ ನಿಯಮವನ್ನ ನೆನಪಿಡಬೇಕು. ಅಂದ್ರೆ ಯುಟಿಎಸ್ ಮೂಲಕ ಟಿಕೆಟ್ ಖರೀದಿ ಮಾಡಿದ ನಂತರ 1 ಗಂಟೆ ಒಳಗೆ ಪ್ರಯಾಣವನ್ನ ಪ್ರಾರಂಭಿಸಬೇಕು. ರೈಲು ಹತ್ತಿದ ರೈಲು ನಿಲ್ದಾಣವನ್ನ ತಲುಪೋಕೆ 1 ಗಂಟೆ ಬಾಕಿ ಇರುವಾಗ ನಾವು ಟಿಕೆಟ್ ಅನ್ನ ಕಾಯ್ದಿರಿಸಬೇಕು. ರೈಲು ನಿಲ್ದಾಣದ ಬಳಿ ಬರುವ ಯುಟಿಎಸ್ ಮೂಲಕ ನೀವು ಟಿಕೆಟ್ ಅನ್ನ ಕಾಯ್ದಿರಿಸೋಕೆ ಬಯಸಿದ್ರೆ ನಿಲ್ದಾಣದಿಂದ ಕನಿಷ್ಠ 5 ಮೀಟರ್ ದೂರದಲ್ಲಿರಬೇಕು. ನಿಲ್ದಾಣದಿಂದ ದೂರ ಇದ್ರೆ ಮಾತ್ರ ಯುಟಿಎಸ್ ಆಪ್ ಮೂಲಕ ಟಿಕೆಟ್ ಅನ್ನ ಬುಕ್ ಮಾಡಬಹುದು. ಯುಟಿಎಸ್ ಅಪ್ಲಿಕೇಶನ್ ಮೂಲಕ ನಾವು ಪ್ಲಾಟ್ಫಾರ್ಮ್ ಸೀಸನ್ ಟಿಕೆಟ್ಗಳನ್ನ ಸಹ ಖರೀದಿ ಮಾಡಬಹುದು. 3% ರಿಯಾಯಿತಿ. ಯುಟಿಎಸ್ ಆಪ್ ಮೂಲಕ ಟಿಕೆಟ್ ಬುಕ್ ಮಾಡುವುದರಿಂದ ಮತ್ತೊಂದು ಪ್ರಯೋಜನ ಇದೆ. ಈ ಅಪ್ಲಿಕೇಶನ್ ವಾಲೆಟ್ ಒಳಗೊಂಡಿದೆ. ಅದರಲ್ಲಿ ಹಣ ಸೇರಿಸಿ ಬಳಿಕ ಈ ವ್ಯಾಲೆಟ್ ಮೂಲಕ ಟಿಕೆಟ್ಗಳನ್ನು ಖರೀದಿಸಿದಾಗ ನೀವು ಮಾಡಿರುವ ಹಣ ಪಾವತಿಯಲ್ಲಿ 3% ರಿಯಾಯಿತಿ ಲಭ್ಯ ಇದೆ. ಟಿಕೆಟ್ಗಾಗಿ ಹಣ ಪಾವತಿ ಮಾಡೋಕೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂನಂತಹ UPI ಗೇಟ್ವೇಗಳನ್ನು ಈ ಅಪ್ಲಿಕೇಶನ್ಗೆ ಸೇರಿಸಲಾಗಿದೆ. ಇದು ಪಾವತಿಯನ್ನ ತುಂಬಾ ಸುಲಭ ಮತ್ತು ತ್ವರಿತವಾಗಿ ಮಾಡುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.